ಪರ್ಸಿಲ್ ಅದೇ ಅದೆಷ್ಟಿದೆ ಎತ್ಕೊಬ ಅಲ್ಲಿ ಈ ರೂಮಲ್ಲಿ ಈ ಥರ ಸೈಡಲ್ಲಿ ಅದೇ ಇದು ಆಸ್ಕೆ 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 ಸೈಡಲ್ಲಿ ಅದೇ ನೋಡು ಈ ಆ ಕಡೆ ಕಳ್ಳ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗಲ್ಲಿ ಹೇಳ್ಬೋದು. ಅಲ್ಲಿ ಕೀಳ್ಸಕ್ಕಂತೂ ನಗ್ನಗ್ತಾ ಹೋಗ್ತಾಯಿದೆ. ಬಟ್ ಬರುವಾಗಂತೂ ನಿಜವಾಗೂ ನನ್ನ ಶತ್ರುಗೂ ಬೇಡ ಅನಿಸ್ತು. ಸೊ ಇದು ನಮ್ಮ ಊರಿಂದ ಸ್ವಲ್ಪ ದೂರ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಚಾಮುಂಡೇಶ್ವರಿ ಆಸ್ಪತ್ರೆ ಅಂತ. ಬಟ್ ತುಂಬ ಚೆನ್ನಾಗಿದೆ. ನನಗೇನು ಅಷ್ಟು ಯೂಸ್ ಅಂತ ಅನಿಸ್ತಿಲ್ಲ. ಯಾಕೆಂದರೆ ಒಂದು ಸರಿ ಎಕ್ಸ್ರೇ ಮಾಡಿಸ್ಬೇಕು ಅಂದರೆ ಚನ್ನಪಟ್ಟಣಕ್ಕೆ ಬರಬೇಕು, ಇಲ್ಲಾಂದರೆ ಮದ್ದೂರಿಗೆ ಹೋಗಬೇಕು, ಆ ಥರ ಕಳಿಸ್ತಾರೆ. ಬಟ್ ಹಂಗೆ ನನಗೂ ಹಂಗೆ ಆಯಿತು. ಹೋಗಿದ್ದೇನೋ ತೋರಿಸಿದ್ವಿ, ಬಟ್ ಪ್ರೈವೇಟಿಗೆ ಕಳಿಸಿದ್ರು. ಎಕ್ಸ್ರೇ ಮಾಡಿಸ್ಕೊಬನ್ನಿ ಅಂತ ತಿರ್ಗಾ ಮತ್ತೆ ಯಾರು ಬರೋರು ಅಂತ ಹೇಳಿ ನಾನು ಇಲ್ಲಿಗೆ ಬಂದು ಕೀಳಿಸ್ತಾ ಇದ್ದೀನಿ. ಕೀಳ್ಸವ್ರೆ ಆ ತಾಯಿ ನಮ್ಮವ್ವ ಹಿಂಗೆ ಕಿತ್ಲು ಅಂತಂದರೆ ಇನ್ನು ನೆಕ್ಸ್ಟ್ ಟೈಮ್ ಅಲ್ಲಿ ಕೀಳ್ಸೋದಿರಲಿ. ಏನು ಕೊಳ್ತವ್ರು ಚಿಂತಿಲ್ಲ, ಹೋಗ್ಬಾರ್ದು ಆಸ್ಪತ್ರೆಗೆ, ಅಷ್ಟು ಪೇನ್ ಕೊಟ್ಬಿಡ್ತು. ಅದು ಬಂದಮೇಲೆ ಆಮೇಲೆ ನೋವು ಕೊಡ್ತು ನನಗೆ. ಒಂದು ಕಂಟಿನ್ಯೂಸ್ ಆಗಿ ಹೇಳ್ತೀನಿ ನೋಡಿ, ವೀಡಿಯೋದಲ್ಲಿದೆ. ಯಪ್ಪ ನಾನು ವೀಡಿಯೋನೇ ಮಾಡಿಲ್ಲ, 3-4 ದಿವಸ ವೀಡಿಯೋನೇ ಮಾಡಿಲ್ಲ, ಅಷ್ಟು ಪೇನ್ ಬಂತು. ಒಂದು ಸ್ಟಿಚ್ಚೆಲ್ಲ ಮಾಡಿಬಿಟ್ಟಿದ್ರು. ಯಾಕೆ ಹಿಂಗೆ ಏನಾಯಿತು ಅಂತ ಗೊತ್ತಿಲ್ಲ ನನಗೂ. ಅದೇ ಏನಂದರೆ ಫಸ್ಟ್ ಯಾರೇ ಆದರೂ ಅಷ್ಟೇ ನಾನು ಕೇಳ್ಕೊಳ್ಳೋದು ಒಂದು ಯಾರು ಹೋಗಿ ನೋಡಬೇಕು ಮಾಡಬೇಕು ಅಂತಂದರೆ ಯಾರು ಗೊತ್ತಿರೋನ ಕರ್ಕೊಂಡು ಹೋಗಿ ತೋರಿಸಿ ಒಳ್ಳೆ ಕಡೆ ತೋರಿಸ್ಬೇಕು. ನಮ್ಮಂಗೆ ಎಡ್ಬಿಡಂಗೆ ಹೋದ್ರೆ ಹಿಂಗೆ ಆಗೋದು. ಕೊನೆಗೆ ಫೈನಲಿ ಅವತ್ತು ನನ್ನ ತಮ್ಮನೇ ಬಂದು ತೋಟದಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದ. ಏನು ಅಕ್ಕ ತಮ್ಮ ಜಗಳ ಕಾಯ್ತಿದ್ರು, ಅದು ಮಾಮೂಲಿ. ನನ್ನ ತಮ್ಮನೇ ಎಲ್ಲ ಮುಂದಾಗೆ ಬಂದು ಎಲ್ಲ ಮಾಡಿಕೊಟ್ಟಿದ್ದ. ಸ್ವಲ್ಪ ಹಾಲು ಕರಿವಾಗ ನಾನು ಬಂದು ಕರಿಬೇಕಲ್ಲ ಅನ್ನೋ ಇದಕ್ಕೆ ನಾನೇ ಬಂದು ಸ್ವಲ್ಪ ಲಾಸ್ಟಲ್ಲಿ ಬಂದು ಲೇಟಾಗಿ ನೋಡಿ ನನ್ನ ತಮ್ಮ ಇದ್ದಾನೆ. ಮೇವು ಹೊಡೆದು ಹಸು ಕಟ್ಟಾಕಿ ಮೇವು ತಿಂಡಿ ಕೊಟ್ಟು ಎಲ್ಲ ಅವನೇ ಮಾಡಿದ್ದ. ಯಾಕೆಂದರೆ ನಮ್ಮ ಮನೆಯವ್ರು ಡ್ಯೂಟಿಗೆ ಹೊಂಟೋಗಿದ್ರು. ಪಾಪ ಅವರು ಕಂಟಿನ್ಯೂಸ್ ಆಗಿ ರಜೆ ಹಾಕ್ಬಿಟ್ಟಿದ್ರು. ತಿರ್ಗಾ ಲೀವ್ ಕೇಳಿದ್ರೆ ಕೊಟ್ಟಿಲ್ಲ. ಹಂಗಾಗಿ ಪಾಪ ಅವ್ರು ಡ್ಯೂಟಿಗೆ ಹೋಗಲೇಬೇಕಾಯಿತು. ನೋಡ್ಬೋದು ನನಗೆ ಅಷ್ಟು ಪೇನಲ್ಲೂ ಹಾಲು ಕರ್ಕೊತಾ ಇದೆ. ಯಾಕಂದರೆ ಲಾಸ್ಟಲ್ಲಿ ಹಾಲು ಕರಿಲೇಬೇಕಲ್ಲ, ಇಲ್ಲಾಂದರೆ ಭಾವ ಆಗ್ಬಿಡುತ್ತೆ ಅನ್ನೋ ಇದಕ್ಕೆ ಕರ್ಕೊತಾ ಇದೆ. ಎಷ್ಟು ದಿನ ವೀಡಿಯೋ ಮಾಡಿಲ್ಲ, ಏನಾಗಿತ್ತು ಎತ್ತಾಗಿತ್ತು ಅಂತ ಫುಲ್ ಮುಂದಿನ ವೀಡಿಯೋದಲ್ಲಿ ಬರುತ್ತೆ. ಬಟ್ ಇದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಕೊಂಬನ್ನಿ ಒಂದು ರೌಂಡು. ಇಲ್ಲಿ ಈ ವಿಡಿಯೋದಲ್ಲಿ ಮಾಡಬೇಕಾದ್ರೂ ಅಷ್ಟೇ ಅಕ್ಕ ತಮ್ಮ ಜಗಳ ಮಾಡೋದೇ ಹೋಗಿತ್ತು. ನೋಡ್ಬೋದು ನೀವು. ನನ್ನ ತಮ್ಮ ಮೇವೆಲ್ಲ ಲಾಸ್ಟಲ್ಲಿ ಪಾಪ ಮೇವು ಸಿಮೇವಲ್ಲಿ ಇರಲಿಲ್ಲ, ಲಾಸ್ಟಲ್ಲಿ ಎಲ್ಲ ಕೊಯ್ತಾ ಇದ್ದ. ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು. ಆಮೇಲೆ ಒಂದು ಕಾಯಿ ಕಿತ್ಕೊಂಡೆ ಫ್ರೆಂಡ್ಸ್, ತೋರಿಸ್ತೀನಿ. ಇದೆ ಅಂದರೆ ಆ ನೋವಲ್ಲೂ ಹೋಗಿತ್ತಿದ್ದೀನಿ. ಅಂದರೆ ಅದ್ರ ಟ್ಯಾಬ್ಲೆಟ್ಸು ಕಮ್ಮಿ ಇರ್ತಿತ್ತು, ಮತ್ತು ತಿರ್ಗಾ ಜಾಸ್ತಿ ಆಗ್ತಿತ್ತು. ಕಂಟಿನ್ಯೂಸ್ ಆಗಿ ಹಂಗೆ. ಇದು ಗೋರಿಕಾಯಿ ಅಂತಾರೆ, ಸಾಂಬಾರು ಚೆನ್ನಾಗಿರುತ್ತೆ, ಬೇಳೆ ಸಾಂಬಾರಿಗೆ ನನಗೆ ಇಷ್ಟ. ಹಂಗಾಗಿ ಕಿತ್ಕೊಂಡು ಬಂದೆ. ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕೆ ಅಂತಂದರೆ ಕಂಟಿನ್ಯೂಸ್ ಆಗಿ ಏನೋ ಪೇನ್ ಇತ್ತಲ್ಲ, ಹಂಗಾಗಿ. ಸೊ ಮುಂದೆ ಏನು ಎತ್ತ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಮಯೂರಿ ಅನಿತಾ ಕುಕಿಂಗ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸೊ ನೋಡಿ, ನಮ್ಮ ಹಸು ಕಟ್ಟಾಕಿದೆ. ನೋಡ್ತಾಳೆ ಇನ್ನೊಂದು ಗೊಂದು ಚೇಂಜ್ ಮಾಡ್ತಾಳ ಅಂತ. ಚೇಂಜ್ ಮಾಡಲ್ಲ, ಸಾಕು ಅಷ್ಟೇ. ಮೇಯ್ತಾಳೆ. ಒಂದು ಜೋಳ ಮಣ್ಣಿಗೆ ಕೊಂಬಿಟ್ಟಿತ್ತು, ಅದಕ್ಕೆ ಅದನ್ನು ಹಂಗೆ ಕುಯ್ಯೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಅಲ್ಲೇ ಕಟ್ಟಾಕಿ ಮೇಯ್ಸೋಣ ಅಂತ ಮೇಯಿಸ್ತಾ ಇದೆ. ಬಟ್ ನೋಡ್ತಾಳೆ ಇನ್ನೊಂದು ಗೊಂದು ಚೇಂಜ್ ಮಾಡ್ತಾಳೇನೋ, ಹೊಂಟೋಯ್ತಿದ್ದಾಳೇನೋ ಅಂತ. ಯಾಕೆಂದ್ರೆ ಒಬ್ಬಳನ್ನೇ ಇಲ್ಲಿ ಕಟ್ಟಾಕಿದ್ದೀನಿ, ಮಿಕ್ಕಿದಾಗೆಲ್ಲ ಕಟ್ಟಾಕಿದ್ದೀನಿ ಫಲ. ಹಂಗಾಗಿ ಸ್ವಲ್ಪ ಇದಾದ್ರು ಮೇಯ್ಕೊಳ್ಳಿ, ಹೊಟ್ಟೆ ತುಂಬ ಚೆನ್ನಾಗಿ ಶಕ್ತಿಯಾಗಿರಲಿ ಅಂದ್ಬಿಟ್ಟು ನೋಡಿ ಹಿಂಗೆ ನೋಡ್ತಾಳೆ. ಏನವ ಆಯ್ ಮೇಯಿ ಬಂಗಾರಿ. ಸೊ ಇದು ಬಂದು ಜೋಳ, ಅಂದರೆ ನೋಡ್ಬೋದು ಇದು ಜೋಳ ಇನ್ನೂ ಬಂದಿಲ್ಲ. ಸ್ವಲ್ಪ ಇದು ಬಂದರೆ ಪರವಾಗಿಲ್ಲ ನಮಗೆ. ಒಂದೊಂದು ಸ್ಟೆಪ್ ಈ ಥರ ಮೇವು ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ. ಕೊಂಡು ಎಲ್ಲನೂ ಮೇವು ತಿಂಡಿ ಎಲ್ಲ ಕೊಂಡ್ರೆ ಸ್ವಲ್ಪ ಲಾಸು ಅಂತ ಹೇಳ್ಬೋದು. ಲಾಸು ಅಂತಿಲ್ಲ, ಅರ್ಧಕ್ಕರ್ಧ 50-50 ಅನ್ಬೋದು. ಬಟ್ ಈ ಥರ ಮೇವು ಹಾಕ್ಕೊಂಡ್ರೆ ಇದರಲ್ಲೂ ಖರ್ಚಿರುತ್ತೆ.
ಉಳೋದು, ಕಳೆಗೆ ಔಷಧಿ, ಮತ್ತು ಅದರಿಂದ ಜೋಳ ನೆಡೋದು, ಅದು ಕೂಲಿ. ಒಂದು ಸತಿ ಎಲ್ಲ ಅಂತ 3 ಸತಿ ಉಳಿಸ್ಬೇಕು. ಫಸ್ಟ್ ಒಂದು ಸತಿ ಉಳಿಸ್ಬೇಕು, ಗೊಬ್ಬರ ಚೆಲ್ಲಬೇಕು, ಒಂದು ಸತಿ ತಿರ್ಗಾ ಪಟ ಹೊಡಿಸ್ಬೇಕು. ಹಂಗೆ ತುಂಬ ಕೆಲಸ ಇರುತ್ತೆ. ಹಂಗಾಗಿ ಇದು ಈ ಥರ. ಸೊ ನೋಡ್ಬೋದು, ಹಬ್ಬ ಅಂದರೆ ಒಂದು 15 ದಿವಸ ಬರುತ್ತೆ ನಮಗೆ ಈ ಮೇವು. 9 ಹಸುಗಳಿಗೆ 15 ದಿವಸ ಬರುತ್ತೆ. ಇನ್ನೂ 15 ದಿನ ಹೋಗ್ಬೇಕು. ಇನ್ನು ನೋಡಿ, ಇನ್ನೂ ತೋರಿಸ್ತೀನಿ. ಹತ್ತದಿಂದ ಬಂದು 1 ನಿಮಿಷ ಇರಿ. ನೋಡಿ, ಇನ್ನೂ ಮಾತೆ ಬಂದಿಲ್ಲ. ಜೋಳ ಇನ್ನೂ ಮಾತೆ ಬಂದಿಲ್ಲ. ಮಾತೆ ಬಂದಿದ್ದರೆ ಯಾವ ಥರ ಬರಬೇಕು ತೋರಿಸ್ತೀನಿ. ಇಲ್ಲಿ ಬಂದಿದೆ ನೋಡಿ, ಈ ಥರ ಬರಬೇಕು ಮೋತೆ. ಈ ಥರ ಇದೆಯಲ್ಲ, ಈ ಥರ ಬಂದರೆ ಫೈನಲಿ ಬಂದಿದೆ ಅಂತ. ಆದರೆ ಇನ್ನೂ ಇದು ಎಳೆ ಇದೆ. ಇನ್ನೂ ಸ್ವಲ್ಪ ಬಲ್ತು ಎಲ್ಲ ಚೆನ್ನಾಗಾದರೆ, ಒಂಥರ ಸ್ವಲ್ಪ ಬಲ್ತರೆ, ಜಾಸ್ತಿ ಬಲಿಲೂಬಾರ್ದು, ಜಾಸ್ತಿ ಎಳೆದು ಇರಬಾರ್ದು. ಮೀಡಿಯಮಾಗಿ ಸ್ವಲ್ಪ ಬಲ್ತರೆ ಏನಾಗುತ್ತೆ, ಹಾಲು ಚೆನ್ನಾಗಿ ಬರುತ್ತೆ. ಅದು ಕಾಳು ಸ್ವಲ್ಪ ಹಾಲು ಥರ ಇರಬೇಕು, ಹಂಗಿದ್ರೆ ಚೆನ್ನಾಗಿ ಬರುತ್ತೆ ಹಾಲು. ಹಾಗಾಗಿ ಸ್ವಲ್ಪ ಬಿಟ್ಕೊಂಡಿದ್ದೀವಿ. ಇನ್ನೊಂದು 15 ದಿವಸದಲ್ಲಿ ಬರುತ್ತೆ ಅಂದ್ಕೊಂಡಿದ್ದೀನಿ. 15 ದಿವಸನೂ ಕಮ್ಮಿನೇ, ಪಟ್ಟಂತ ಬೇಗ ನೋಡುತ್ತೆ. ಯಾಕಂದ್ರೆ ಮಳೆ ತುಂಬ ಜಾಸ್ತಿ ಹೋಯ್ತಿದೆಯಲ್ಲ, ಅದಕ್ಕೆ. ಸೊ ಈಗ ತೋಟದ ಕೆಲಸ ಎಲ್ಲ ಆಯಿತು, ನಡ್ಕೊಂಡು ಹೋಗ್ತಾಯಿದ್ದೀನಿ. ಅದಕ್ಕೆ ಒಂದು ಕ್ಲಿಪ್ ತಗೊಂಡೆ, ಇಲ್ಲಿ ನೋಡ್ಬೋದು. ಸೊ ಮನೆಗೆ ಹೋಗ್ಬಿಟ್ಟು ಮಾಡ್ತೀನಿ ಅಡುಗೆ, ಏನು ಸಾರು ಏನು ಎತ್ತ ಅಂತ. ಯಾಕೆ 3-4 ದಿವಸ ಬ್ಲಾಗೇ ಮಾಡಿಲ್ಲ, ಯಾಕೆಂದರೆ ಅಲ್ಲಿ ನೋವು ಕಾರಣ. ಮನೆಗೆ ಹೋಗ್ಬಿಟ್ಟು ಮಾತಾಡ್ತೀನಿ. ಸೊ ನಿಮ್ಮ ಮನೇಲಿ ಸಿಗೋಣ. ಫೈನಲಿ ಬಂದು ಫ್ರೆಂಡ್ಸ್, ಈಗ 11 ಗಂಟೆ. ತೋಟದಲ್ಲಿ ಅಷ್ಟು ಕೆಲಸ ಆಯಿತು. ಏದು ಬೇಸ 3 ಗಂಟೆಗೆ ಹೋಗಬೇಕು, ಏಕೆಂದರೆ ಕರೆಂಟ್ ಬರೋದು 12ವರೆಗೆ, 4:15 ಗಂಟೆ ಇರುತ್ತೆ. ಹಾಗಾಗಿ ಹೋಗಬೇಕು. ಸೊ ನೋಡಿ, ಕಡಲೆಕಾಳು ಹಾಕಿದೆ, ಕಾಣಿಸುತ್ತೆ, ಕಡಲೆಕಾಳು ಹಾಕಿದೆ. ಸೊ ಇದಕ್ಕೆ ಸಾಂಬಾರು ಮಾಡಬೇಕು, ಮಸಾಲೆ ಸಾಂಬಾರು ರೈಸ್ ಇದೆ. ನೋಡೋಣ ಏನಾಗುತ್ತೋ. ಸೊ ಮುದ್ದೆ ಮಾಡ್ತೀನಿ. ನನಗೆ ಎಲ್ಲೂ ನೋವು ಫ್ರೆಂಡ್ಸ್, ಏನೋ ಗೊತ್ತಾ, ಶನಿವಾರ ಹೋಗಿ ಅಂದರೆ ಅಲ್ಲೆಲ್ಲ ಬಿದ್ದು, ಅದು ಉಳ್ಕಲ್ಲೂ ಆಗಿರಲಿಲ್ಲ ನನಗೆ. ಒಂದು ಉಳ್ಕಲ್ಲು ಇರಲಿಲ್ಲ, ಅದು ಇರ್ತಾ ಬರ್ತಿತ್ತು. ನಾವು ಮನೆಗೆ ಗ್ರೂಪ್ ಪ್ರವೇಶ ಟೈಮಲ್ಲಿ ಬೆಂಗಳೂರಲ್ಲಿ ಕಾರ್ಡ್ ಕೊಡಬೇಕಾದ್ರೆ, ಇದು ನಿಜ ಹೇಳಲೇಬೇಕು. ಗ್ರೂಪ್ ಪ್ರವೇಶ ಟೈಮಲ್ಲಿ ಕಾರ್ಡ್ ಕೊಡಬೇಕಾದ್ರೆ ನಾನೇನು ಮಾಡಿದೆ, ಇರ್ತಾ ಬರ್ತಿದ್ದ ತೋರ್ಸೋಕೆ ಹೋದೆ. ಅಲ್ಲಿ ಯಾವುದೋ ಪ್ರೈವೇಟ್ ಆಸ್ಪತ್ರೆಯಲ್ಲೇನೋ ಅವ್ರು ಏನು ಮಾಡಿದ್ರು ಗೊತ್ತಾ, ಅದೇನೋ ಒಂಥರ ಮಿಷಿನ್ ಹಾಕಿ ಹೋಲೇ ಮಾಡಿಬಿಟ್ರು. ಸರಿ ಅಂದ್ಬಿಟ್ಟು ಆ ಟೈಮಲ್ಲಿ ನಮಗೆ ತುಂಬ ಬ್ಯುಸಿ ಅಲ್ವೇ, ಹಂಗಾಗಿ ಏನು ಮಾಡೋದು ಬಿಡು, ಹೋಗಲಿ ನೋಡೋಣ, ಆಮೇಲೆ ತೋರಿಸ್ಕೊಳ್ಳೋಣ ಅಂತಂದ್ರೆ ಅದು ಇರ್ತಾ ಜಾಸ್ತಿ ನೋವು ಬರ್ತಾನೆ ಇತ್ತು. ಇನ್ನೊಂದು ಸತಿ ಹೋಗಿ ತೋರಿಸೋದಕ್ಕೆ, ಇಲ್ಲೇ ಜನಪದಲ್ಲೇ ತೋರಿಸೋದಕ್ಕೆ, ಅದು ಬೇರೆ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದನ್ನು ತೆಗಿಬೇಕು, ಬೇರೆದು ಹಾಕಬೇಕು ಅಂತ ಹೇಳಿದರು. ಸದ್ಯಕ್ಕೆ ಈಗ ನಮಗೆ ಬೇಡಪ್ಪ, ಇರಲಿ ಬಿಡು, ಅಯ್ಯೋ ಬೇರೆದಿಗಿರೋದಂದರೆ ಏನಪ್ಪ ಅನ್ನೋ ಲೆಕ್ಕಾಚಾರಕ್ಕೆ ನಾನೇನು ಮಾಡ್ತೀನಿ, ಮೇಂಟೈನ್ ಮಾಡ್ತಾಯಿದ್ದೆ. ಒಂದಿನ ರೊಟ್ಟಿ ತಿನ್ನಬೇಕಾದ್ರೆ ಪಕ್ಕಂತ ಕಟ್ಟಾಗೋಯ್ತು. ಸರಿ ಅಂದ್ಬಿಟ್ಟು ಕಟ್ಟಾಯ್ತಲ್ಲ ಅಂದ್ಬಿಟ್ಟು ಎಲ್ಲ ಆಯಿತು. ತಿರ್ಗಾ ಹಂಗೆ ನೋವು ಬಸ್ ಸ್ಟಾರ್ಟ್ ಆಯ್ತಿತ್ತು, ಎಲ್ಲ ಬಿದ್ದೋಗಿತ್ತು, ಒಂದೇ ಒಂದು ಚೂರಿತ್ತು. ಅದನ್ನು ತೆಗ್ಸ್ಬಿಡೋಣ, ಇನ್ನು ನೋವು ಇರ್ತಾ ಜಾಸ್ತಿ ಆಗುತ್ತೆ, ಇನ್ನು ಪಕ್ಕದಲ್ಲಿಗೆಲ್ಲ ಡ್ಯಾಮೇಜ್ ಆಗುತ್ತೆ. ಇದಕ್ಕೆ ನಾನೇನು ಮಾಡಿದೆ, ಹೋಗಿ ಮನೆ ದಿನ ತೆಗ್ಸೋಕೆ ಹೋದೆ. ಅವ್ರು ಹೆಂಗೆ ತೆಗೆದ್ರು ಅಂದರೆ, ಯಪ್ಪ, ನಮ್ಮ ಮನೇಲಿ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಮನೆಯವರು ಒಸಿ ಬೈದಿಲ್ಲ. ಯಾಕೆ ಹೋಗಿದ್ದೆ ಅಲ್ಲಿಗೆ ಅಂತ ಅಂದರೆ, ನಮ್ಮ ಮನೆ ನಾನು ಕರೆಯೋಕಾಯ್ತರ್ಲಿವ, ನಮ್ಮಮ್ಮ ನಾನು ಕರೆಯೋಕಾಯ್ತರ್ಲಿವ, ನಾನು ಕರ್ಕೊಂಡು ಹೋಗ್ತಾಯಿರ್ಲಿವ. ಅಂದರೆ ನಾನು ಜಾಸ್ತಿ ನನಗೆ ಎಲ್ಲೂ ಒಬ್ಬಳೇ ಓದೋಳಲ್ಲ, ನಿಜ ಹೇಳಬೇಕು ಅಂತಂದರೆ. ಕೆಲ್ಸಕ್ಕೆ ಹೋಗ್ತಿದ್ದಾಗಲೂ ಅಷ್ಟೇ, ಕೆಲಸ ಆಯ್ತು ನಾನಾಯಿತು, ಹೋದರೆ ನಮ್ಮ ಮನೆಯವರು ಬರೋರು, ಇಲ್ಲ ನಮ್ಮಮ್ಮ ಬರೋದೆಲ್ಲ ಕರ್ಕೊಂಡು ಹೋಗೋರು, ಇಲ್ಲ ನಾವು ಫ್ರೆಂಡ್ಸ್ ಯಾರಾದರೂ ಜೊತೇಲಿ ಹೋಗ್ತಾಯಿದ್ವಿ. ಹಂಗಾಗಿ ನನಗೆ ಸ್ವಲ್ಪ ಅಷ್ಟು ಗೊತ್ತಾಗಲಿಲ್ಲ. ಯಪ್ಪ, ಹೆಂಗೆ ಕಿತ್ತರು ಒಂದಷ್ಟು ಬೆಂಡಿಂಗ್ ಇಂಗ್ಲೀಷನ್ ಕೊಟ್ಟಿದ್ರು, ಅಷ್ಟು ನೋವು ಬಂತು. ಸರಿ ಅಂದ್ಬಿಟ್ಟು ಅವ್ರು ಏನು ಸೆಪ್ಟಿಕ್ ಇಂಗ್ಲೀಷನ್ ಕೊಟ್ಟೇ ಇಲ್ಲ ನನಗೆ. ನಮ್ಮಮ್ಮ ಅದೇ ಬೈತೆ. ಸೊ ಆದಮೇಲೆ ಸೆಪ್ಟಿಕ್ ಇಂಗ್ಲೀಷನ್ ಕೊಡಬೇಕಾಯ್ತು. ಯಾಕೆ ಕೊಟ್ಟಿಲ್ಲ ಕೇಳಬೇಕು ತಾನೆ ನೀನು ಅಂತ. ಸೆಪ್ಟಿಕ್ ಇಂಗ್ಲೀಷನ್ ಕೊಟ್ಟಿಲ್ಲ, ಅದು ಅದು ಏನು ಮಾಡಿದ್ದಾರೆ ಗೊತ್ತಾ, ಹೊಲಿಗೆ ಹಾಕಿದ್ದಾರೆ ಅಲ್ಲಿಗೆ. ನನಗಿದ್ದೇ ಫಸ್ಟ್ ಟೈಮ್. ನನಗೆ ಅವಾಗ ಹಾಕುವಾಗ ಗೊತ್ತಾಗಲಿಲ್ಲ, ಏನೋ ಹಾಕ್ತವ್ರೆ ಅಂದ್ಕೊಂಡು. ಆಮೇಲೆ ಬಂದು ಮನೇಲಿ ನೋಡಿದ್ರೆ ಹೊಲಿಗೆ ಹಾಕೋರು ಅಲ್ಲಿಗೆ. ಅಯ್ಯೋ ಕರ್ಮ ಕಾಂಡ, ನನಗೆ ಇನ್ನೂ ಈಗ ಮಾತ್ರ ನುಂಗಿರೋದಕ್ಕೆ ಇಷ್ಟು ಮಾತಾಡ್ತಾಯಿದ್ದೀನಿ. ಮಾತ್ರ ನುಂಗಿದ್ರೆ ವೀಡಿಯೋ ಎಡಿಟಿಂಗ್, ಅದಕ್ಕೆ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ನೀವು ವೀಡಿಯೋನೇ ಮಾಡಲ್ಲ 3 ದಿವಸದಿಂದ. ಇವತ್ತು ಸ್ವಲ್ಪ ಪರವಾಗಿಲ್ಲ. ಸ್ಟಿಚ್ಚೆಲ್ಲ ನಾನೇ ನಿಮ್ಮ ಜೊತೆ ಸುಳ್ಳು, ಅದು ಬಾಯೆಲ್ಲ ಚೆನ್ನಾಗಿ ಬ್ರಷ್ ಮಾಡಬೇಕಾದ್ರೆ ತೆಗೆದು ಇನ್ನೂ ಸ್ವಲ್ಪ ಇದೆ. ಅದು ತೆಗೆದುಬಿಟ್ರೆ ಅದು ಚರ್ಮ ಸೇರಿಸಿ ಮಾಡಿಬಿಟ್ಟಿದ್ರಲ್ಲ, ಅದು ಪೇನ್ ತುಂಬ ಇದೆ. ಹಂಗೆ ಮಾಡಿಕೊಂಡೆ ನನ್ನ ಪಜೀತಿ. ಯಾಕಾದ್ರೂ ನಾನು ಯಾವತ್ತಾದರೂ ನನಗೆ ಅನಿಸ್ಬಿಡ್ತು, ನನಗೆಲ್ಲ ಇದು ಮಾಡಿದವಳ, ಇನ್ನು ಅಲ್ಲಿ ಕಟ್ಟಿಸೋದು ಹೆಂಗಪ್ಪ ಕಟ್ಟಿಸೋದು ಅನ್ನೋಷ್ಟು ಭಯ ಇದೆ. ಸದ್ಯಕ್ಕೆ ಈಗಂತ ಕೈ ಹಾಕೋಕೆ ಹೋಗಲ್ಲ ನಾನು. ನೋಡೋಣ ಮುಂದಕ್ಕೆ ಹೆಂಗೆ ಅಂತ. ಫಸ್ಟ್ ಇದೆಲ್ಲ ಪೇನ್ ಕಮ್ಮಿ, ಇನ್ನೂ 6 ತಿಂಗಳು ಸುದ್ದಿಗೆ ಹೋಗಲ್ಲ.
ಸೊ ಹಂಗಾಗಿ ವೀಡಿಯೋನೇ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಅಷ್ಟು ನೋವು ಬಂತು. ನಿಮಗೆ ಅಲ್ಲಿ ನೋವು ಬಂದರೆ ನೀವೇನು ಮಾಡ್ತಿದ್ರಿ? ಮನೆ ಮದ್ದು ನಾನು ಮೊಬೈಲಲ್ಲಿ ನೋಡಿ ಯೂಟ್ಯೂಬಲ್ಲೆಲ್ಲ ನೋಡಿ ಮನೆ ಮದ್ದೆಲ್ಲನೂ ಟ್ರೈ ಮಾಡಿದೆ, ವರ್ಕ್ ಆಗಲಿಲ್ಲ. ಆಮೇಲೆ ಭಯ ಆಗಿ ನಾನು ಆಸ್ಪತ್ರೆಗೆ ಹೋಗಿದ್ದು. ನಿಮ್ಗೆ ಯಾವ ಥರ ಇದೆ ಕಮೆಂಟ್ ಮಾಡಿ. ನಿಮ್ಗೆ ಅಲ್ಲಿ ನೋವು ಬಂದಿದ್ರಿ ಏನು ಮಾಡ್ತಿದ್ರಿ? ಅಲ್ಲಿ ನೋವು ಬಡ್ದಾಗ ಏನು ಮಾಡ್ತಾಯಿದ್ರಿ? ಸೊ ಈಗಲೂ ಎಷ್ಟು ಅಲ್ಲಿ ನೋವು ಬರುತ್ತಾ? ಬಂದರೆ ಏನು ಮನೆ ಮದ್ದು ತೊಗೊತೀರಾ, ಇಲ್ಲಾಂದರೆ ಟ್ರೀಟ್ಮೆಂಟ್ ತೊಗೊತೀರಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನೋಡೋರು, ಆಯಿತಾ? ಸೊ ಹಾಗಾಗಿ ಈಗ ಇಷ್ಟಕ್ಕೆ ನಿಂತಿದೆ ಫ್ರೆಂಡ್ಸ್. ಹಂಗಾಗಿ ವೀಡಿಯೋನ ಮಾಡಿಲ್ಲ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಶೇರ್ ಮಾಡಿಕೊಂಡೆ. ಸೊ ಫೈನಲಿ ಸಾಂಬಾರು ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ, 12-1 ಗಂಟೆ ರೆಸ್ಟ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಪಟಪಟ ಅಂತ ನಾನು ಸ್ವಲ್ಪ ತೋಟಕ್ಕೆ ಹೋಗ್ತೀನಿ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು. ಇಲ್ಲಾಂದರೆ ಕಣ್ಣು 3:15 ಎದ್ದಿದ್ದೆ ಫ್ರೆಂಡ್ಸ್ ಇವತ್ತು ನಾನು, ಯಾಕೆಂದರೆ 4 ಗಂಟೆ ಹೊತ್ತು ಕಲಿಯಬೇಕಾಯ್ತು. ಅವಳು ನನ್ನ ಮಗಳು ಟ್ಯೂಷನ್ಗೆ ಹೋಗ್ತಾಳೆ, 10th ಪಾಪ, ಅವಳಿಗೂ ಸ್ವಲ್ಪ ಹಿಂಸೆ. ವಾರಕ್ಕೆ 2 ದಿನ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಪರಿಸ್ಥಿತಿಗೆ ನಮ್ಮ ಇದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರಲೇಬೇಕು. ನಾವು ಹಂಗೆ ಅನ್ಕೊತೀವಿ, ಮಕ್ಕಳು ಓದೋ ಮಕ್ಕಳನ್ನ ಯಾಕಿಷ್ಟು ಟಾರ್ಚರ್ ಅಂತ. ಏನು ನಮ್ಮ ವಿಧಿ ಏನೂ ಇಲ್ಲ. ಈಗ ಅವ್ರನ್ನೂ ಓದಿಸ್ಬೇಕು ಅಂದರೆ ಸ್ವಲ್ಪ ಈಗ ಅವಳು 15 ವರ್ಷ ಆದರೂ ಕೆಲಸ ಕಲೀಲಿ, ಎಲ್ಲ ಮಾಡಲಿ, ಎಲ್ಲ ತಿಳ್ಕೊಳ್ಳಿ ಅಂತ ಸ್ವಲ್ಪ ಅವಳಿಗೂ ಎಲ್ಲ ಥರದ ಅನುಭವ ಆಗಲಿ. ನಮ್ಮ ಜೊತೆ ಸುತ್ತಮುತ್ತ ಅವರು ಇದ್ದರೆ ನಮ್ಮ ಕಷ್ಟ ಸುಖ ಏನು ಅಂತ ಅರ್ಥ ಆಗುತ್ತೆ ಅನ್ನೋ ಒಂದು ಮನೋಭಾವನೆಗೋಸ್ಕರ ಅವಳನ್ನ ಸ್ವಲ್ಪ ಜೊತೆಗೆ ಹಾಕ್ಕೊತೀನಿ. ಅವ್ರನ್ನೇ ಅಂತಲ್ಲ, ನನ್ನ ಮಗನೂ ಅಷ್ಟೇ. ಅದು ನನಗೆ ನಮ್ಮ ಅಜ್ಜಿ ಕಲಿಸ್ಕೊಟ್ಟಿರೋ ರೀತಿ, ಹಂಗಾಗಿ ನಾನು ಅದನ್ನು ಫಾಲೋ ಮಾಡ್ತೀನಿ ಅಷ್ಟೇ. ಸೊ ಇದು ಯಾರೆಲ್ಲ ನೋಡ್ತೀರಾ ವೀಡಿಯೋನ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ, ಆಯಿತಾ? ಸರಿ, ನೆಕ್ಸ್ಟು ಅಡುಗೆ ಮಾಡೋಕೆ ಸಿಗೋಣ, ಬಾಯ್. ಹಿಂದಿ ಬರ್ದೆ? ಹಿಂದಿನಾ? ಹಿಂದಿ ಏನು ಕೊಟ್ಟಿದ್ರು? ಹಾಂ, ಏನು? ಚಾಪೆ ಹಾಸ್ಕೋತಾನೆ, ಬೆಡ್ಶೀಟ್ ಹಾಸ್ಕೊಂಡು ಹಿಂಗೆ ಮನ್ಕೊಂಡ್ರೆ ಮನ್ಕೋಬೋದೆ? ಆ ಬೆಡ್ಶೀಟೆಲ್ಲ ಕೊಳೆಯಾಗಲ್ತೆ. ಇದೇ ನೀನು ಮಕ್ತಾನ. ಈ ಮೇಡಮ್ ಈ ಮೂಲೆ ಸೇರ್ಕೋತಾರೆ, ಈ ಮೂಲೆ ಸೇರ್ಕೊಂಡು ಓದ್ಕೋತಾರೆ. ನೀನು ದುಬೈಗೇನು ಓದ್ಬೇಡ, ದುಬೈಗೆ ಹೋಗ್ಬೇಡ. ನನಗೆ ಅಲ್ಲಿ ನೋವು ಮಾತಾಡೋಕ್ಕೆ ಆಯ್ತಲ್ಲ. ನೀನು ಹೋಗ್ಬಿಟ್ಟು ವೈನ್ ಹತ್ರ ಒಳ್ಳೆಲ್ಲ ಒಳ್ಳೆ ಏನು ಗಾಯ ಆಪರೇಷನ್ ಮಾಡ್ತಾರಲ್ಲ ಹಂಗೆ ಹಾಕವನೆ. ಅಯ್ಯೋ ರಾಮ, ಎಲ್ಲಿಗೆ ನನ್ನ ಟೈಮ್ ಸರಿ ಇರಲಿಲ್ಲ, ಹಂಗೆ ಹೋಗಿದೆ ಅಲ್ಲಿಗೆ. ಆಯ್ತಾ ಬರ್ತೀ? ಇನ್ನೂ ಇದ್ದಾವೆ ಬೇರೆ. ಇನ್ನಲ್ಲಿ ಹೇಳಿದ್ನಲ್ಲ, ಕಡಲೆಕಾಳು ಸಾಂಬಾರು ಮಾಡಿದೆ, ಚೆನ್ನಾಗಿತ್ತು. ಬಟ್ ಮಧ್ಯಾಹ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಈಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ, ಬಿಸಿ ಮಾಡ್ತೀನಿ. ಆಮೇಲಿಂದ ರೈಸು ಮುದ್ದೆ ಮಾಡಬೇಕು. ನನಗೆ ಅಲ್ಲೂ ನೋವು ಫ್ರೆಂಡ್ಸ್, ಮಾತಾಡೋಕ್ಕೂ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ಪಾರ್ಟ್ಸ್ ಹೆಂಗೆ ಕೂತ್ಕೊಂಡಿದೆ ನೋಡಿ, ಜೀವ ಹಿಂಗಂತ ಇದೆ. ಇನ್ನು ಎಷ್ಟು ದಿನ ತಡಿಬೇಕು ಗೊತ್ತಿಲ್ಲ. ನನಗೆ ಭಯ, ತಿರ್ಗಾ ಹೋದ್ರೆ ಏನು ಮಾಡ್ತಾರೋ ಅನ್ನೋ ಭಯ. ಹಾಗಾಗಿ ಹೋಗ್ಲಾ ಬೇಡವಾ ಅಂತ ಹೆದರ್ಕೊತಾ ಇದ್ದೀನಿ. ಬೇಗ ಕೆಲಸ 6:30 ಆಯಿತು. ಅವಳು ಹಾಲಕ್ಕೆ ಹೋದ್ರೆ ಬರಲೇ ಇಲ್ಲ. ಸೊ ಸಾಂಬಾರೆಲ್ಲ ಮಾಡಿದ್ದೀನಿ, ಸೊ ರೈಸ್ ಮಾಡಬೇಕು. ರೈಸು ಇದೆ ಅನಿಸುತ್ತೆ, ರೈಸು ಇದೆ. ಸ್ವಲ್ಪ ಮುದ್ದೆ ಮಾಡ್ತೀನಿ. ಮುದ್ದೆ ಮಾಡಿಬಿಟ್ಟು ಮಾತನಾಡ್ಬಿಟ್ಟು ಮನಿಕೊಂಡ್ಬಿಡ್ತೀನಿ, ಆಯ್ತಾ ಇಲ್ಲ ನನ್ನ ಕೈಲಿ. ಈ ಕಷ್ಟ ಯಾರಿಗೂ ಬೇಡ ಕಣಪ್ಪ ಅನಿಸ್ಬಿಡದೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ನ ಈ ವಿಡಿಯೋಗಳನ್ನ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಇಲ್ಲಿಗೆ ಎಂಡ್ ಮಾಡ್ತೀನಿ.